ನಮಸ್ಕಾರ ವೀಕ್ಷಕರೇ. ಇವತ್ತು ಆಗಲೇ ಸಂಜೆ 5 ಗಂಟೆ ಆಗಿಬಿಟ್ಟಿದೆ. ಫುಲ್ ಮಳೆ ಶಿವಮೊಗ್ಗದಲ್ಲಿ. ನಮ್ಮ ಊರಿಗೆ ಬಂದಿದ್ವಿ. ತೋಟ ನೋಡಿದ್ರಾ, ನಮ್ಮ ಮನೆ ಹಿತ್ತಲಲ್ಲಿ ಇರೋದು. ಇವತ್ತು ಸಂಜೆ ಚಳಿಗೂ ಅದಕ್ಕೂ ಶ್ರಾವಣ ಬೇರೆ ನಾಳೆ, ಅದಕ್ಕೆ ಇವತ್ತೇ ಒಂದು ಒಳ್ಳೆ ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ರೆಸಿಪಿನೂ ನಿಮಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಬನ್ನಿ ಬಿರಿಯಾನಿ ಮಾಡೋಣ. ಇದು ನಾಟಿ ಸ್ಟೈಲ್ ಬಿರಿಯಾನಿ, ಹಾಗಾಗಿ ನಾನು ಮನೆಯಲ್ಲೇ ಬೆಳೆದಿರೋಂಥ ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ನೋಡಿ, ಒಂದು 4 ಈರುಳ್ಳಿನ ತೆಳ್ಳಗೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಒಂದು 4 ಹಸಿಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ, ಮೆಂತ್ಯ ಸ್ವಲ್ಪ, ಹಾಗೆ ಪುದೀನ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಟೊಮ್ಯಾಟೊ, ಹಾಗೆ ಸ್ವಲ್ಪ ಚಕ್ಕೆ, ಲವಂಗ, ಯಾಲಕ್ಕಿ, ಬಿರಿಯಾನಿ ಮಸಾಲ ಯಾವ ಥರ ತೊಗೊಬೋದು ನೀವು. ಆಚೆ ಚಿಕನ್ ಮಸಾಲ ಸ್ವಲ್ಪ ಹಾಕ್ತೀನಿ ನಾನು, ಹಾಗೆ ಸ್ವಲ್ಪ ಬಿರಿಯಾನಿ ಮಸಾಲನೂ ಕೂಡ ಹಾಕ್ತೀನಿ. ನಾನು ಮೊಸರನ್ನ ಸ್ಕಿಪ್ ಮಾಡಿದ್ದೀನಿ, ನಾಟಿ ಸ್ಟೈಲ್ ಮಾಡ್ತಿದ್ದೀವಲ್ಲ, ಹಾಗಾಗಿ ನಿಮಗೆ ಅವಶ್ಯಕತೆ ಇದ್ದರೆ ನೀವು ಮೊಸರನ್ನ ಹಾಕೊಬೋದು, ಹಾಕ್ತಾಯಿದ್ರೂ ಸಖತ್ತಾಗಿರುತ್ತೆ. ಬನ್ನಿ ಆಷಾಢ ಮಾಸದ ಚಿಕನ್ ಬಿರಿಯಾನಿ ನಾಟಿ ಸ್ಟೈಲ್ ನೋಡೋಣ. ನಾನಿಲ್ಲ ಅರ್ಧ ಕೆ ಜಿ ಚಿಕನ್ದು ನಾಟಿ ಸ್ಟೈಲ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಎಣ್ಣೆ ಹಾಗೆ ತುಪ್ಪನ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಒಂದು 4 ಸ್ಪೂನ್ ತೊಗೊಂಡಿದ್ದೀನಿ ಒಂದು ಸೌಟಲ್ಲಿ, ಹಾಗೆ 2 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಈಗ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಒಗ್ಗರಣೆಗೆ ಹಾಕೊಂಬಿಡೋಣ. ಇದು ಕಾದ ತಕ್ಷಣ ಈಗ ಹಸಿಮೆಣ್ಸಿಕಾಯಿ ಹಾಕೊಳ್ಳೋಣ. ಹಸಿಮೆಣ್ಸಿಕಾಯಿ ಫ್ರೈ ಆಗಿದೆ. ಈಗ ಈರುಳ್ಳಿ ಹಾಕೊಂಬಿಡೋಣ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರಿಬಿಡೋಣ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗೋ ಅಷ್ಟರಲ್ಲಿ ನಾವು ಬೇಗ ಕ್ವಿಕ್ಕಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಂಬಿಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿಯಾಗಿದೆ. ಈಗ ನೋಡಿ ಫ್ರೈ ಆಗ್ತಾಯಿದೆ, ಇನ್ನೂ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಬಿರಿಯಾನಿಯಲ್ಲಿ ತುಂಬ ವೆರೈಟಿಗಳು ಮಾಡ್ತಾರೆ, ಅದರಲ್ಲಿ ನಾವು ಮನೆಯಲ್ಲೇ ಮಾಡೋದಲ್ವ, ಹಾಗಾಗಿ ನಾಟಿ ಸ್ಟೈಲಲ್ಲಿ ಬಿರಿಯಾನಿನ ಮಾಡ್ತಾಯಿದ್ದೀವಿ. ತುಂಬ ಟೇಸ್ಟಾಗಿರುತ್ತೆ, ಮಾಡ್ಕೊಂಡು ತಿನ್ನಿ. ಈಗ ಆಲ್ಮೋಸ್ಟ್ ಶ್ರಾವಣ ಮುಗೀತು, 1 ತಿಂಗಳು ಕಾಯಬೇಕು. ನಾನ್ ವೆಜ್ ಲವರ್ಸ್ಗಳು ತಿನ್ನಬೇಕಂದ್ರೆ, ನಾರ್ಮಲಾಗಿ ಶ್ರವಣ ಮಾಡದೇ ಇರೋರು ಕೂಡ ತಿಂತಾರಲ್ವ, ಅವರು ಈ ಟೈಪ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಮಳೆಗೂ ಚಳಿಗೂ ಅದಕ್ಕೂ ಸಖತ್ ಟೇಸ್ಟ್ ಆಗಿದೆ. ಬಿರಿಯಾನಿ ಹೆಂಗೆ ಮಾಡಿದ್ರು ಯಾರಿಗಾದ್ರೂ ಇಷ್ಟ ಆಗುತ್ತೆ ಅಲ್ವಾ. ಬಿರಿಯಾನಿ ಅಂದ್ರೇ ಅದು ಒಂಥರ ಏನೋ ಒಂದು ನಾನ್ ವೆಜ್ ಪ್ರಿಯರಿಗೆ ಬಿರಿಯಾನಿ ಅನ್ನೋ ಸೌಂಡ್ ಕೇಳಿಬಿಟ್ರೆ ಏನೋ ಒಂಥರ ಖುಷಿ, ಯಾವಾಗ ತಿಂತೀವೋ ಅನ್ನೋ ಫೀಲಿಂಗು ಅಲ್ವಾ. ಅದರಲ್ಲೂ ಒಂದೊಂದು ವಾರ ತಿನ್ನೋದು ಬಿಟ್ರೇ ನಮಗೆ ಯಾವಾಗ ತಿಂತೀವಪ್ಪ ಚಿಕನ್ ಅಂತ ಅನಿಸಿರುತ್ತೆ. ಇನ್ನು 1 ತಿಂಗಳು ಬಿಟ್ಟಿರಬೇಕಲ್ಲ, ಶ್ರಾವಣ ಬಂದು ಅದೇ ಬೇಜಾರು, ಮಿಸ್ ಮಾಡ್ಕೊತೀವಿ. ನೋಡಿ ಇನ್ನೂ ಸ್ವಲ್ಪ ಫ್ರೈ ಆಗಲಿ, ಗೋಲ್ಡನ್ ಬ್ರೌನ್ ಆಗ್ತಾ ಬರ್ತಿದೆ. ಈಗ ನಾವು ಹೆಚ್ಚಿಟ್ಕೊಂಡಿರೋ ಸೊಪ್ಪುಗಳು, ಕೊತ್ತಂಬರಿ, ಪುದೀನ, ಮೆಂತೆ ಇವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಚೆನ್ನಾಗಿ ಫ್ರೈ ಆಗಬೇಕು, ಇದರಲ್ಲೇ ಎಣ್ಣೆಯಲ್ಲೇ ಬಾಡಬೇಕು ಎಲ್ಲ ಸೊಪ್ಪುಗಳು. ಬಿರಿಯಾನಿಯಲ್ಲಿ ತುಂಬ ವೆರೈಟಿ ಇದೆ ಅಂತ ಹೇಳಿದ್ನಲ್ವ, ನನಗೆ ಎಷ್ಟು ಗೊತ್ತಿದೆ ಅಷ್ಟು ನಾನು ಶ್ರಾವಣ ಎಲ್ಲ ಮುಗಿದ ಮೇಲೆ ತೋರಿಸ್ತೀನಿ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳೋಣ. ನಾನು ಮಿಕ್ಸಿಯಲ್ಲಿ ಆವಾಗಲೇ ರುಬ್ಬಿದ್ವಲ್ವ, ಈಗ ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿಬೇಕು. ಚಿಕನ್ ಮ್ಯಾರಿನೇಟ್ ಎಲ್ಲ ಮಾಡ್ತಾರೆ ನೋಡಿ, ಆಗಲೇ ಇದು ಹಸಿ ವಾಸನೆ ಹೋಗ್ತಾ ಇದೆ. ಈಗ ಹಾಕೊಂಬಿಡೋಣ. ಇದನ್ನು ಚೆನ್ನಾಗಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಕೂಡ ನಮಗೆ 2 ನಿಮಿಷ ಬಾಡಿಸಿದ್ದೀವಿ. ಈಗ ತೊಳೆದಿಟ್ಟಿರ್ಕೊಂತ ಚಿಕನ್ನ ಹಾಕೊಳ್ಳೋಣ. ಚೆನ್ನಾಗಿ ಚಿಕನ್ನು ಒಂದು 5 ನಿಮಿಷ ರೋಸ್ಟ್ ಆಗಲಿ. ಇದರೊಳಗೇ ಅರಿಶಿನ ಹಾಕೊಳ್ಳೋಣ, ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ. ಚೆನ್ನಾಗಿ ಇದರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನಮ್ಮ ಚಿಕನ್ನು ಕೂಡ ಆಲ್ಮೋಸ್ಟ್ ಎಣ್ಣೆಯಲ್ಲಿ ಬೆಂದಿದೆ, 5 ಮಿನಿಟ್ಸ್ ಆಗಿದೆ ಅಲ್ವಾ. ಈಗ ಖಾರದ ಪುಡಿ ಒಂದು 2 ಸ್ಪೂನ್ ತೊಗೊಂಡಿದ್ದೀನಿ ನಾನು. ನಮ್ಮ ಚಿಕನ್ ಬಿರಿಯಾನಿ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ತೊಗೊಳ್ಳಿ ನೀವು. ಹಾಗೆ ಸ್ವಲ್ಪ ಗರಂ ಮಸಾಲ, ಕಲ್ಲುಪ್ಪು ಯೂಸ್ ಮಾಡಿದ್ದೀನಿ ನಾನಿಲ್ಲಿ, ಇಷ್ಟು ಹಾಕ್ಕೊತಿದ್ದೀನಿ. ಬಿರಿಯಾನಿ ಮಸಾಲ ಇದ್ದರೆ ನೀವು ಬೇಕಾದ್ರೆ ಆ್ಯಡ್ ಮಾಡ್ಕೊಂಡು ನಿಮಿಷ ಹುರ್ಕೊಳ್ಳೋಣ ಇದನ್ನು. ಈಗ ಅಕ್ಕಿನ ಮಿಕ್ಸ್ ಮಾಡ್ಕೊಳ್ಳೋಣ. ನಾನೊಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದಲ್ವ, ಅರ್ಧ ಕೆ ಜಿಯಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ಇಲ್ಲಿ. ಹಾಕಿ ಚೆನ್ನಾಗಿ ಒಂದು ಸಲ 2 ನಿಮಿಷ ಅಕ್ಕಿನ ಫ್ರೈ ಮಾಡ್ಕೊಂಬಿಡೋಣ. ಆಮೇಲೆ ಇದಕ್ಕೆ 3 ಗ್ಲಾಸ್ಗಳಷ್ಟು ನೀರನ್ನ ಹಾಕ್ಕೊತಿದ್ದೀನಿ. ಅರ್ಧ ಕೆ ಜಿಗೆ ನಾನು 3 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಬಿರಿಯಾನಿ ಪೌಡರ್ ಮಸಾಲನ್ನ ಹಾಕ್ಕೊಳ್ಳಿ. ಒಂದು ಅರ್ಧ ಹಾಕಿದ್ದೀನಿ ಅಷ್ಟೇ, ನಾನು ಅರ್ಧ ಸ್ಪೂನಷ್ಟು.
ಈಗ ಒಂದು 2 ವಿಷಲ್ ಹೊಡಿಸ್ಬಿಟ್ರೆ ನಮ್ಮದು ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ಈಗ ಲಿಡ್ನ ಕ್ಲೋಸ್ ಮಾಡ್ಕೊಂಬಿಡೋಣ. 2 ವಿಷಲು ಬರೆಸ್ಕೊಳ್ಳೋಣ. ಆಗಿದೆ ಬಿರಿಯಾನಿ. ಹೇಗಾಗಿದೆ ಅಂತ ನೋಡೋಣ ಬನ್ನಿ. ನಮ್ಮ ಬಿರಿಯಾನಿ ಎಷ್ಟು ಚೆನ್ನಾಗಿ ಆಗಿದೆ, ಸಖತ್ತಾಗಿ ಕಾಣಿಸ್ತಿದೆ. ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸ್ಮೆಲ್ ಗಮ್ಮಂತಿದೆ. ಡೆಫಿನೆಟಾಗಿ ಮನೆಗೆ ಮಾಡ್ಕೊತೀವಿ ನೋಡಿ. ನಮ್ಮ ಬಿರಿಯಾನಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಚಿಕನ್ ಪೀಸು ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.